ರಾಜಕಾರಣದಲ್ಲಿ ಸಿಕ್ಕಾಪಟ್ಟೆ ಡೆವಲಪ್ಮೆಂಟ್ಸ್ ಆಗಿದೆ. ಹಾಗಾದ್ರೆ ಇವತ್ತಿನ ದೊಡ್ಡ ಸುದ್ದಿ ಏನು ನೋಡೋಣ. ಕಲಬುರಗಿಯಲ್ಲಿ ಎಳನೀರು ಮಜ್ಜಿಗೆ ಟೀ ಪಾಲಿಟಿಕ್ಸ್. ಗಾಂಧಿಗಿರಿ ಬ್ಯಾನರ್ ಹಿಡಿದವರು ಮನೆ ಹತ್ರಕ್ಕೆ ಬರಕ್ಕೆ ಬಿಡ್ಲಿಲ್ಲ. ಮನೆ ಹತ್ರ ಬಂದು ಮುತ್ತಿಗೆ ಹಾಕಿದ್ರೆ ಎಳ್ನೀರು ಕೊಡ್ತೀವಿ, ಅದಿನ್ನೇನೇ ನಾವು ಪಾನಕ ಕೊಡ್ತೀವಿ, ಅವ್ರನ್ನ ನಾವು ಸ್ವಾಗತಿಸ್ತೀವಿ ಅಂತೆಲ್ಲ ಹೇಳಿದವರು ಮನೆ ಹತ್ರಕ್ಕೆ ಬರೋದಕ್ಕೆ ಬಿಡ್ಲಿಲ್ಲ. 1 ಮೈಲಿ ದಾಟುವಷ್ಟರಲ್ಲೇ ಬಿಜೆಪಿಗರೆಲ್ಲ ಖಾಲಿ ಖಾಲಿ. ಕಲಬುರಗಿಯಲ್ಲಿ ಎಳ್ನೀರು ಮಜ್ಜಿಗೆ ಟೀ ಪಾಲಿಟಿಕ್ಸ್ ನಡೀತಾ. ಹಾಗಾದ್ರೆ ಗಾಂಧಿಗಿರಿ ಅಂತ ಬ್ಯಾನರ್ ಅಲ್ಲೇನೋ ಹಾಕಿದ್ರು, ಆದ್ರೆ ನಿಜವಾಗ್ಲೂ ಗಾಂಧಿಗಿರಿ ಮಾಡಿದ್ರ ಅಂತ ನೋಡಿದ್ರೆ ಕೇವಲ 1 ಮೈಲಿ ಪ್ರತಿಭಟನೆ ಮಾಡುವಷ್ಟರಲ್ಲೇ ಬಿಜೆಪಿಗರನ್ನ ವಶಕ್ಕೆ ಪಡೆದಿದ್ದಾರೆ ಪೊಲೀಸರು. ಪ್ರತಿಭಟನಾಕಾರರನ್ನ ಜೀಪ್ಗೆ ತುಂಬಿಕೊಂಡು ಹೋಗಿದ್ದಾರೆ. ನೋಡ್ತಾ ಇದ್ರ ದೃಶ್ಯಗಳಲ್ಲಿ ಸಿಟಿ ರವಿ ಇರ್ಬೋದು, ಹಾಗೇನೆ ಆರ್ ಅಶೋಕ್ ಇರ್ಬೋದು, ಛಲವಾದಿ ನಾರಾಯಣ ಸ್ವಾಮಿ ಅವರು ಇರ್ಬೋದು, ಬಿಜೆಪಿ ಮುಖಂಡರನ್ನ ಬಸ್ಸಿಗೆ ತುಂಬಿಕೊಂಡು ಅವ್ರನ್ನ ವಶಕ್ಕೆ ಪಡೆದು ಕರ್ಕೊಂಡು ಹೋಗ್ತಾ ಇದ್ದಾರೆ ಪೊಲೀಸರು. ಕೇವಲ 1 ಮೈಲಿ ಕೂಡ ಪ್ರೊಟೆಸ್ಟ್ ಮಾಡಕ್ಕೆ ಬಿಡ್ಲಿಲ್ಲ. ಗೂಂಡಾಗಿರಿ ವರ್ಸಸ್ ಗಾಂಧಿಗಿರಿ ಅಂತ ಹೇಳಿದ್ದೇ ಬಂತು, ಆದ್ರೆ ಗಾಂಧಿಗಿರಿ ನಡೀಲಿಲ್ಲ. ಕೊನೆಗೂ ಪೊಲೀಸ್ ಗಿರಿಯೇ ನಡೀತು. ಪೊಲೀಸರು ಬಿಜೆಪಿ ನಾಯಕರನ್ನ ವಶಕ್ಕೆ ಪಡೆದ್ರು. ಅಲ್ಲಿ ಪೊಲೀಸ್ ವ್ಯವಸ್ಥೆಯನ್ನ ನೋಡ್ಬಿಟ್ರೆ ಜಲಫಿರಂಗಿಯನ್ನು ಕೂಡ ನಿಂತ್ಕೊಂಡಿದ್ರು. ಅಷ್ಟರ ಮಟ್ಟಿಗೆ ಭಯ ಇತ್ತ. ಹಾಗಾದ್ರೆ ಬಿಜೆಪಿ ನಾಯಕರ ಕುರಿತಾಗಿ ಒಂದ್ ಕಡೆ ನೋಡ್ತಾ ಇದ್ವಿ, ಪಾನಕ ಎಳ್ನೀರು ಎಲ್ಲ ಇಟ್ಕೊಂಡು ಗಾಂಧಿಗಿರಿ ಅಂತ ನಿಂತ್ಕೊಂಡಿದ್ದಾರೆ. ಆದ್ರೆ ಆ ಸ್ಥಳಕ್ಕೆ ಬರುವ ಬಹಳ ಮೊದಲೇನೆ ಪೊಲೀಸರು ಬಂದು ಬಿಜೆಪಿ ಮುಖಂಡರುಗಳನ್ನ ವಶಕ್ಕೆ ಪಡೆದು ಕರ್ಕೊಂಡೋದ್ರು. ಖರ್ಗೆ ನಿವಾಸದ ಮಾರ್ಗ ಮಧ್ಯದಲ್ಲೇ ಸಿಟಿ ರವಿ ಅವರು ಕೂಡ ಇದ್ದಾರೆ. ಸೊ ಅವರನ್ನ ಮಾತಾಡಿಸ್ತಾ ಹೋಗ್ತೀನಿ. ಸರ್, ಇವತ್ತಿನ ಹೋರಾಟದ ಬಗ್ಗೆ ಏನು ಹೇಳ್ತೀರಾ ಅಂತ? 5 ಬೇಡಿಕೆಗಳನ್ನು ಮುಂದಿಟ್ಟಿದ್ದಾವೆ. CBI ತನಿಖೆ ಕೊಡಬೇಕು, ಸುಪಾರಿ ಕಿಲ್ಲರ್ಸ್ ಯಾರು ಅನ್ನೋದು ಪತ್ತೆ ಆಗಬೇಕು, ಯಾರು ಇದ್ರ ಹಿಂದ್ಗಡೆ ಇದ್ದಾರೆ ಅವ್ರು ಬಂಧನ ಆಗಬೇಕು, ಪ್ರಿಯಾಂಕರ್ಗೆ ರಾಜೀನಾಮೆ ಕೊಡಬೇಕು, ಆ ಕುಟುಂಬಕ್ಕೆ ಸೂಕ್ತ ಪರಿಹಾರ ಕೊಡಬೇಕು, ಆ ಕುಟುಂಬವನ್ನು ಉಳಿಸ್ಕೊಳ್ಳುವಂಥ ಪ್ರಯತ್ನ ಆಗಬೇಕು. ಹತಾಶರಾಗಿದ್ದಾರೆ ಆ ಕುಟುಂಬದವರು. ಅವರ ಏಕೈಕ ಸಹೋದರ ಸಚಿನ್ ಪಾಂಚಾಳ್ ಆತ್ಮಹತ್ಯೆ ಅದೊಂದು ರೀತಿಯ ಒತ್ತಡದಿಂದ ಆಗಿರ್ತಕ್ಕಂಥ ಕೊಲೆ ಇದು. ಹಾಗಾಗಿ ಅದ್ರ ಹಿಂದ್ಗಡೆ ಇರುವಂಥವ್ರೆಲ್ಲರಿಗೂ ತಪ್ಪಿತಸ್ಥರಿಗೆ ಶಿಕ್ಷೆ ಆಗಬೇಕು. ನಮ್ಮ ಹೋರಾಟವನ್ನು ಮುಂದುವರಿಸ್ತೇವೆ. ಈಗ ತಾವು ಮುತ್ತಿಗೆ ಹಾಕ್ಬೇಕಂತ ಹೊರಟಿದ್ರಿ, ಮಧ್ಯದಾರಿಯಲ್ಲೇ ಪೊಲೀಸರು ಹಿಡಿದು ಬಂಧನ ಮಾಡಿರುವಂಥದ್ದು. ಅಧಿಕಾರ ಬಲದ ಮೇಲೆ ಭಾಳ ದಿನ ಉಳ್ಕೊಳ್ಳೋಕ್ಕಾಗಲ್ಲ. ಜನ ತಿರುಗಿ ಬಿದ್ದಾಗ ಭಾಳ ದಿನ ನಡೆಯೋದಿಲ್ಲ. ಅಧಿಕಾರದ ಬಲ ಹಿಂದೆ ಉಪಯೋಗಿಸ್ಕೊಂಡು ತುರ್ತು ಪರಿಸ್ಥಿತಿ ಹೇರಿದ್ರು. ಅದರ ವಿರುದ್ಧ ಜನಾಂದೋಲನ ಆಯಿತು. ಇವತ್ತೇನು ಗುಂಡಾ ರಾಜ್ಯ ಆಗಿದೆ, ಆತ್ಮಹತ್ಯೆ ಮತ್ತು ಹತ್ಯೆಗೆ ಕಾರಣ ಆಗ್ತಾಯಿದೆ. ಅದಕ್ಕೂ ಕೂಡ ಕೊನೆ ಆಗುತ್ತೆ. ಪ್ರಾಮಾಣಿಕ ಅಧಿಕಾರಿಗಳ ಆತ್ಮಹತ್ಯೆ ಮತ್ತು ಹತ್ಯೆ ಜನರಿಗೆ ಅರಿವಾಗಿದೆ. ಇದ್ರ ಹಿಂದ್ಗಡೆ ಇರ್ತಕ್ಕಂಥ ಭ್ರಷ್ಟಾಚಾರ ಜನರ ಅನುಭವಕ್ಕೆ ಬಂದಿದೆ. ಜನ ಎಲ್ಲದಕ್ಕೂ ಕೂಡ ಸೂಕ್ತ ಕಾಲದಲ್ಲಿ ಉತ್ತರ ಕೊಡ್ತಾರೆ. ಇವರು ಭ್ರಷ್ಟಾಚಾರ, ಇವರು ಭ್ರಷ್ಟಾಡಳಿತ, ಇವರು ಗುಂಡಾ ರಾಜ್ಯ ಕೊನೆಯಾಗೇ ಆಗುತ್ತೆ. ಇವತ್ತಿನ ನಿಮ್ಮ ಹೋರಾಟ ರಾಜ್ಯ ಸರ್ಕಾರಕ್ಕೆ ಬಿಸಿ ಮುಟ್ಟಿಸುವಂಥ ಕೆಲಸ ಆಗಿದೆ ಅಂತ ಅನಿಸುತ್ತಾ? ನಾವು ಪ್ರಜಾಸತ್ತಾತ್ಮಕ ಮಾರ್ಗದಲ್ಲಿ ನಂಬಿಕೆ ಇಟ್ಟು ಮುಖ್ಯಮಂತ್ರಿಗಳಿಗೆ ಆಗ್ರಹಿಸಿದ್ದೇವೆ. ನೀವು ಅವತ್ತು ಹೇಗೆ ಈಶ್ವರಪ್ಪನವರ ಹೆಸರು ಸಂತೋಷ್ ಪಾಟೀಲ್ ಅವರ ಡೆತ್ ನೋಟಲ್ಲಿ ಉಲ್ಲೇಖ ಆದ ಕಾರಣಕ್ಕೆ ನೀವು ರಾಜೀನಾಮೆ ಪಡೆದ್ರಿ. ಇವತ್ತು ಸಚಿನ್ ಪಾಂಚಾಳ್ ಅವರ ಡೆತ್ ನೋಟ್ನಲ್ಲಿ ಪ್ರಿಯಾಂಕಾ ಖರ್ಗೆ ಅವರ ಹೆಸರು ಉಲ್ಲೇಖ ಆಗಿದೆ. ರಾಜೀನಾಮೆ ಪಡೆದು ನೀವು ರಾಜಮಾರ್ಗವನ್ನು ತುಳಿರಿ ಅಂತ ಆಗ್ರಹಿಸ್ತೇನೆ. ಇನ್ನು ಛಲವಾದಿ ನಾರಾಯಣ ಸ್ವಾಮಿ ಅವರು ಕೂಡ ಇದ್ದಾರೆ. ಸೊ ಅವರನ್ನು ಮಾತಾಡಿಸ್ತಾ ಹೋಗ್ತೀನಿ. ಸರ್, ಈಗ ತಾವೇನೋ ಮುತ್ತಿಗೆ ಹಾಕೋಕೆ ಹೊರಟಿದ್ರಿ, ಮಧ್ಯದಲ್ಲಿ ಬಂಧನ ಮಾಡ್ಕೊಂಡು ಕರ್ಕೊಂಡು ಹೋಗ್ತಾ ಇದ್ದಾರೆ. ನೋಡಿ, ತಲೆ ತಪ್ಪಿಸಿಕೊಂಡು ಪ್ರಿಯಾಂಕಾ ಖರ್ಗೆ ಅವರು ಗುಲ್ಬರ್ಗದಿಂದ ಓಡಿ ಹೋಗಿದ್ದಾರೆ. ಅವರು ಕೇವಲ 4 ಜನರನ್ನ ಅವ್ರ ಮನೆ ಹತ್ರ ನಿಲ್ಲಿಸಿ ಎಳ್ನೀರಿದೆ ಬನ್ನಿ, ಮಜ್ಜಿಗೆ ಇದೆ ಬನ್ನಿ ಅಂತ ಕರೀತಾ ಇದ್ದಾರೆ. ಮಜ್ಜಿಗೆ ಎಳ್ನೀರು ಕೊಡೋಕೆ ಇವರೇ ಇಲ್ಲ, ತಲೆ ತಪ್ಪಿಸ್ಕೊಂಡು ಓಡೋಗಿದ್ದಾರೆ. ಈಗ ಯಾಕೆ ನಮ್ಮನ್ನು ಮಧ್ಯದಲ್ಲಿ ಅವ್ರು ಕರೆದರೂ ಕೂಡ ಪೊಲೀಸ್ನವರು ನಮ್ಮನ್ನು ಯಾಕೆ ತಡೆದು ನಮ್ಮನ್ನು ಬಂಧಿಸಿದ್ದಾರೆ ಅಂತಕ್ಕಂಥದ್ದನ್ನು ಅವರನ್ನೇ ಪ್ರಶ್ನೆ ಮಾಡಬೇಕು. ಪ್ರಿಯಾಂಕಾ ಅವ್ರ ಭಯಾನ ನಿಮಗೆ? ನಿಮಗೆ 30 ವರ್ಷ ಇವತ್ತು ರಾಜ್ಯ ರಾಜಕಾರಣದಲ್ಲಿ ಸಿಕ್ಕಾಪಟ್ಟೆ ಡೆವಲಪ್ಮೆಂಟ್ಸ್ ಆಗಿದೆ. ಹಾಗಾದ್ರೆ ಇವತ್ತಿನ ದೊಡ್ಡ ಸುದ್ದಿ ಏನು ನೋಡೋಣ. ಕಲಬುರಗಿಯಲ್ಲಿ ಎಳನೀರು ಮಜ್ಜಿಗೆ ಟೀ ಪಾಲಿಟಿಕ್ಸ್. ಗಾಂಧಿಗಿರಿ ಬ್ಯಾನರ್ ಹಿಡಿದವರು ಮನೆ ಹತ್ರಕ್ಕೆ ಬರಕ್ಕೆ ಬಿಡ್ಲಿಲ್ಲ.
ಮನೆ ಹತ್ರ ಬಂದು ಮುತ್ತಿಗೆ ಹಾಕಿದ್ರೆ ಎಳ್ನೀರು ಕೊಡ್ತೀವಿ, ಅದಿನ್ನೇನೋ ಪಾನಕ ಕೊಡ್ತೀವಿ, ಅವ್ರನ್ನ ನಾವು ಸ್ವಾಗತಿಸ್ತೀವಿ ಅಂತೆಲ್ಲ ಹೇಳಿದವರು ಮನೆ ಹತ್ರಕ್ಕೆ ಬರೋದಕ್ಕೆ ಬಿಡಲಿಲ್ಲ. 1 ಮೈಲಿ ದಾಟುವಷ್ಟರಲ್ಲೇ ಬಿಜೆಪಿಗರೆಲ್ಲ ಖಾಲಿ ಖಾಲಿ. ಕಲಬುರಗಿಯಲ್ಲಿ ಎಳ್ನೀರು, ಮಜ್ಜಿಗೆ, ಟೀ ಪಾಲಿಟಿಕ್ಸ್ ನಡೀತಾ. ಹಾಗಾದ್ರೆ ಗಾಂಧಿಗಿರಿ ಅಂತ ಬ್ಯಾನರ್ ಅಲ್ಲೇನೋ ಹಾಕಿದ್ರು, ಆದ್ರೆ ನಿಜವಾಗ್ಲೂ ಗಾಂಧಿಗಿರಿ ಮಾಡಿದ್ರ ಅಂತ ನೋಡಿದ್ರೆ ಕೇವಲ 1 ಮೈಲಿ ಪ್ರತಿಭಟನೆ ಮಾಡುವಷ್ಟರಲ್ಲೇ ಬಿಜೆಪಿಗರನ್ನ ವಶಕ್ಕೆ ಪಡೆದಿದ್ದಾರೆ ಪೊಲೀಸರು. ಪ್ರತಿಭಟನಾಕಾರರನ್ನ ಜೀಪ್ಗೆ ತುಂಬಿಕೊಂಡು ಹೋಗಿದ್ದಾರೆ. ನೋಡ್ತಾ ಇದ್ರ ದೃಶ್ಯಗಳಲ್ಲಿ ಸಿಟಿ ರವಿ ಇರ್ಬೋದು, ಹಾಗೇನೆ ಆರ್ ಅಶೋಕ್ ಇರ್ಬೋದು, ಛಲವಾದಿ ನಾರಾಯಣ ಸ್ವಾಮಿ ಅವರು ಇರ್ಬೋದು, ಬಿಜೆಪಿ ಮುಖಂಡರನ್ನ ಬಸ್ಸಿಗೆ ತುಂಬಿಕೊಂಡು ಅವ್ರನ್ನ ವಶಕ್ಕೆ ಪಡೆದು ಕರ್ಕೊಂಡು ಹೋಗ್ತಾ ಇದ್ದಾರೆ ಪೊಲೀಸರು. ಕೇವಲ 1 ಮೈಲಿ ಕೂಡ ಪ್ರೊಟೆಸ್ಟ್ ಮಾಡಕ್ಕೆ ಬಿಡ್ಲಿಲ್ಲ. ಗೂಂಡಾಗಿರಿ ವರ್ಸಸ್ ಗಾಂಧಿಗಿರಿ ಅಂತ ಹೇಳಿದ್ದೇ ಬಂತು, ಆದ್ರೆ ಗಾಂಧಿಗಿರಿ ನಡೀಲಿಲ್ಲ. ಕೊನೆಗೂ ಪೊಲೀಸ್ ಗಿರಿಯೇ ನಡೀತು. ಪೊಲೀಸರು ಬಿಜೆಪಿ ನಾಯಕರನ್ನ ವಶಕ್ಕೆ ಪಡೆದ್ರು. ಅಲ್ಲಿ ಪೊಲೀಸ್ ವ್ಯವಸ್ಥೆಯನ್ನ ನೋಡ್ಬಿಟ್ರೆ ಜಲಫಿರಂಗಿಯನ್ನು ಕೂಡ ನಿಂತ್ಕೊಂಡಿದ್ರು. ಅಷ್ಟರ ಮಟ್ಟಿಗೆ ಭಯ ಇತ್ತ. ಹಾಗಾದ್ರೆ ಬಿಜೆಪಿ ನಾಯಕರ ಕುರಿತಾಗಿ ಒಂದ್ ಕಡೆ ನೋಡ್ತಾ ಇದ್ವಿ, ಪಾನಕ ಎಳ್ನೀರು ಎಲ್ಲ ಇಟ್ಕೊಂಡು ಗಾಂಧಿಗಿರಿ ಅಂತ ನಿಂತ್ಕೊಂಡಿದ್ದಾರೆ. ಆದ್ರೆ ಆ ಸ್ಥಳಕ್ಕೆ ಬರುವ ಬಹಳ ಮೊದಲೇನೆ ಪೊಲೀಸರು ಬಂದು ಬಿಜೆಪಿ ಮುಖಂಡರುಗಳನ್ನ ವಶಕ್ಕೆ ಪಡೆದು ಕರ್ಕೊಂಡೋದ್ರು. ಖರ್ಗೆ ನಿವಾಸದ ಮಾರ್ಗ ಮಧ್ಯದಲ್ಲೇ ಸಿಟಿ ರವಿ ಅವರು ಕೂಡ ಇದ್ದಾರೆ. ಸೊ ಅವರನ್ನ ಮಾತಾಡಿಸ್ತಾ ಹೋಗ್ತೀನಿ. ಸರ್, ಇವತ್ತಿನ ಹೋರಾಟದ ಬಗ್ಗೆ ಏನು ಹೇಳ್ತೀರಾ ಅಂತ? 5 ಬೇಡಿಕೆಗಳನ್ನು ಮುಂದಿಟ್ಟಿದ್ದಾವೆ. CBI ತನಿಖೆ ಕೊಡಬೇಕು, ಸುಪಾರಿ ಕಿಲ್ಲರ್ಸ್ ಯಾರು ಅನ್ನೋದು ಪತ್ತೆ ಆಗಬೇಕು, ಯಾರು ಇದ್ರ ಹಿಂದ್ಗಡೆ ಇದ್ದಾರೆ ಅವ್ರು ಬಂಧನ ಆಗಬೇಕು, ಪ್ರಿಯಾಂಕರ್ಗೆ ರಾಜೀನಾಮೆ ಕೊಡಬೇಕು, ಆ ಕುಟುಂಬಕ್ಕೆ ಸೂಕ್ತ ಪರಿಹಾರ ಕೊಡಬೇಕು, ಆ ಕುಟುಂಬವನ್ನು ಉಳಿಸ್ಕೊಳ್ಳುವಂಥ ಪ್ರಯತ್ನ ಆಗಬೇಕು. ಹತಾಶರಾಗಿದ್ದಾರೆ ಆ ಕುಟುಂಬದವರು. ಅವರ ಏಕೈಕ ಸಹೋದರ ಸಚಿನ್ ಪಾಂಚಾಳ್ ಆತ್ಮಹತ್ಯೆ ಅದೊಂದು ರೀತಿಯ ಒತ್ತಡದಿಂದ ಆಗಿರ್ತಕ್ಕಂಥ ಕೊಲೆ ಇದು. ಹಾಗಾಗಿ ಅದ್ರ ಹಿಂದ್ಗಡೆ ಇರುವಂಥವ್ರೆಲ್ಲರಿಗೂ ತಪ್ಪಿತಸ್ಥರಿಗೆ ಶಿಕ್ಷೆ ಆಗಬೇಕು. ನಮ್ಮ ಹೋರಾಟವನ್ನು ಮುಂದುವರಿಸ್ತೇವೆ. ಈಗ ತಾವು ಮುತ್ತಿಗೆ ಹಾಕ್ಬೇಕಂತ ಹೊರಟಿದ್ರಿ, ಮಧ್ಯದಾರಿಯಲ್ಲೇ ಪೊಲೀಸರು ಹಿಡಿದು ಬಂಧನ ಮಾಡಿರುವಂಥದ್ದು. ಅಧಿಕಾರ ಬಲದ ಮೇಲೆ ಭಾಳ ದಿನ ಉಳ್ಕೊಳ್ಳೋಕ್ಕಾಗಲ್ಲ. ಜನ ತಿರುಗಿ ಬಿದ್ದಾಗ ಭಾಳ ದಿನ ನಡೆಯೋದಿಲ್ಲ. ಅಧಿಕಾರದ ಬಲ ಹಿಂದೆ ಉಪಯೋಗಿಸ್ಕೊಂಡು ತುರ್ತು ಪರಿಸ್ಥಿತಿ ಹೇರಿದ್ರು. ಅದರ ವಿರುದ್ಧ ಜನಾಂದೋಲನ ಆಯಿತು. ಇವತ್ತೇನು ಗುಂಡಾ ರಾಜ್ಯ ಆಗಿದೆ, ಆತ್ಮಹತ್ಯೆ ಮತ್ತು ಹತ್ಯೆಗೆ ಕಾರಣ ಆಗ್ತಾಯಿದೆ. ಅದಕ್ಕೂ ಕೂಡ ಕೊನೆ ಆಗುತ್ತೆ. ಪ್ರಾಮಾಣಿಕ ಅಧಿಕಾರಿಗಳ ಆತ್ಮಹತ್ಯೆ ಮತ್ತು ಹತ್ಯೆ ಜನರಿಗೆ ಅರಿವಾಗಿದೆ. ಇದ್ರ ಹಿಂದ್ಗಡೆ ಇರ್ತಕ್ಕಂಥ ಭ್ರಷ್ಟಾಚಾರ ಜನರ ಅನುಭವಕ್ಕೆ ಬಂದಿದೆ. ಜನ ಎಲ್ಲದಕ್ಕೂ ಕೂಡ ಸೂಕ್ತ ಕಾಲದಲ್ಲಿ ಉತ್ತರ ಕೊಡ್ತಾರೆ. ಇವರು ಭ್ರಷ್ಟಾಚಾರ, ಇವರು ಭ್ರಷ್ಟಾಡಳಿತ, ಇವರು ಗುಂಡಾ ರಾಜ್ಯ ಕೊನೆಯಾಗೇ ಆಗುತ್ತೆ. ಇವತ್ತಿನ ನಿಮ್ಮ ಹೋರಾಟ ರಾಜ್ಯ ಸರ್ಕಾರಕ್ಕೆ ಬಿಸಿ ಮುಟ್ಟಿಸುವಂಥ ಕೆಲಸ ಆಗಿದೆ ಅಂತ ಅನಿಸುತ್ತಾ? ನಾವು ಪ್ರಜಾಸತ್ತಾತ್ಮಕ ಮಾರ್ಗದಲ್ಲಿ ನಂಬಿಕೆ ಇಟ್ಟು ಮುಖ್ಯಮಂತ್ರಿಗಳಿಗೆ ಆಗ್ರಹಿಸಿದ್ದೇವೆ. ನೀವು ಅವತ್ತು ಹೇಗೆ ಈಶ್ವರಪ್ಪನವರ ಹೆಸರು ಸಂತೋಷ್ ಪಾಟೀಲ್ ಅವರ ಡೆತ್ ನೋಟಲ್ಲಿ ಉಲ್ಲೇಖ ಆದ ಕಾರಣಕ್ಕೆ ನೀವು ರಾಜೀನಾಮೆ ಪಡೆದ್ರಿ. ಇವತ್ತು ಸಚಿನ್ ಪಾಂಚಾಳ್ ಅವರ ಡೆತ್ ನೋಟ್ನಲ್ಲಿ ಪ್ರಿಯಾಂಕಾ ಖರ್ಗೆ ಅವರ ಹೆಸರು ಉಲ್ಲೇಖ ಆಗಿದೆ. ರಾಜೀನಾಮೆ ಪಡೆದು ನೀವು ರಾಜಮಾರ್ಗವನ್ನು ತುಳಿರಿ ಅಂತ ಆಗ್ರಹಿಸ್ತೇನೆ. ಇನ್ನು ಛಲವಾದಿ ನಾರಾಯಣ ಸ್ವಾಮಿ ಅವರು ಕೂಡ ಇದ್ದಾರೆ. ಸೊ ಅವರನ್ನು ಮಾತಾಡಿಸ್ತಾ ಹೋಗ್ತೀನಿ. ಸರ್, ಈಗ ತಾವೇನೋ ಮುತ್ತಿಗೆ ಹಾಕೋಕೆ ಹೊರಟಿದ್ರಿ, ಮಧ್ಯದಲ್ಲಿ ಬಂಧನ ಮಾಡ್ಕೊಂಡು ಕರ್ಕೊಂಡು ಹೋಗ್ತಾ ಇದ್ದಾರೆ. ನೋಡಿ, ತಲೆ ತಪ್ಪಿಸಿಕೊಂಡು ಪ್ರಿಯಾಂಕಾ ಖರ್ಗೆ ಅವರು ಗುಲ್ಬರ್ಗದಿಂದ ಓಡಿ ಹೋಗಿದ್ದಾರೆ. ಅವರು ಕೇವಲ 4 ಜನರನ್ನ ಅವ್ರ ಮನೆ ಹತ್ರ ನಿಲ್ಲಿಸಿ ಎಳ್ನೀರಿದೆ ಬನ್ನಿ, ಮಜ್ಜಿಗೆ ಇದೆ ಬನ್ನಿ ಅಂತ ಕರೀತಾ ಇದ್ದಾರೆ. ಮಜ್ಜಿಗೆ ಎಳ್ನೀರು ಕೊಡೋಕೆ ಇವರೇ ಇಲ್ಲ, ತಲೆ ತಪ್ಪಿಸ್ಕೊಂಡು ಓಡೋಗಿದ್ದಾರೆ. ಈಗ ಯಾಕೆ ನಮ್ಮನ್ನು ಮಧ್ಯದಲ್ಲಿ ಅವ್ರು ಕರೆದರೂ ಕೂಡ ಪೊಲೀಸ್ನವರು ನಮ್ಮನ್ನು ಯಾಕೆ ತಡೆದು ನಮ್ಮನ್ನು ಬಂಧಿಸಿದ್ದಾರೆ ಅಂತಕ್ಕಂಥದ್ದನ್ನು ಅವರನ್ನೇ ಪ್ರಶ್ನೆ ಮಾಡಬೇಕು. ಪ್ರಿಯಾಂಕಾ ಅವ್ರ ಭಯಾನ ನಿಮಗೆ? ನಿಮಗೆ 30 ವರ್ಷ